ಬಿಗ್ ಬಾಸ್ ಮನೆಯಿಂದ ನಿನ್ನೆ ರಕ್ಷಿತಾ ಅವರ ಸ್ನೇಹಿತ ಸೂರಜ್ ಸಿಂಗ್ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ರು. ಇನ್ನು ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಅನ್ನೋದು ಆರಂಭದಲ್ಲೇ ಗೊತ್ತಾಗಿತ್ತು. ಹಾಗಾಗಿ ಇನ್ನೋರ್ವ ಸ್ಪರ್ಧಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿತ್ತು. ಬಹುತೇಕರು ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅನ್ನೋ ಅಭಿಪ್ರಾಯವನ್ನ ಹೊಂದಿದ್ರು. ಬಿಗ್ ಬಾಸ್ ಮನೆಯೊಳಗೂ ಕೂಡ ಒಂದಷ್ಟು ಮಂದಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದಾಗ ಸ್ಪಂದನ ಅವರ ಹೆಸರನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಸ್ಪಂದನ ಅವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಎಲ್ಲರ ನಿರೀಕ್ಷೆ ಹುಸಿಯಾಗಿದೆ. ಬಿಗ್ ಬಾಸ್ ಮನೆಯಿಂದ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಅಂತ ಗುರುತಿಸಿಕೊಂಡಿರುವಂತಹ ಮಾಳು ನಿಪ್ನಾಳ್ ಅವರು ಹೊರಗಡೆ ಬಂದಿದ್ದಾರೆ. ನಿಜಕ್ಕೂ ಇದು ರಕ್ಷಿತಾ ಅವರ ಪಾಲಿಗೆ ಶಾಕಿಂಗ್ ನ್ಯೂಸ್. ನಿಮ್ಗೆಲ್ಲ ಗೊತ್ತೇ ಇದೆ, ನಿನ್ನೆ ಅಷ್ಟೇ ಸೂರಜ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು. ಅವರು ಹೊರಗಡೆ ಬಂದಂತಹ ನೋವಿನಿಂದ ಹೊರಬರುವ ಮೊದಲೇ ಮತ್ತೊಂದು ಆಘಾತ ರಕ್ಷಿತಾ ಶೆಟ್ಟಿ ಅವರಿಗೆ ಎದುರಾಗಿದೆ. ಅವರ ಆಪ್ತ ಸ್ನೇಹಿತ ಮಾಳು ಅಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಾಳು ಹಾಗೂ ರಕ್ಷಿತಾ ಅವರ ಸ್ನೇಹ ವಿಶೇಷವಾಗಿ ಸದ್ದು ಮಾಡಿತ್ತು. ಮಾಳು ಅವರು ಈ ಹಿಂದೆ ಎಲಿಮಿನೇಷನ್ ಆಗಿ ಡೇಂಜರ್ ಝೋನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅಂದಾಕ್ಷಣ ಆ ಉತ್ತರಕ್ಕಾಗಿ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರು ಮಾಳು ಅವರನ್ನ ಹಗ್ ಮಾಡಿ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಆ ಸಂದರ್ಭದಲ್ಲಿ ಅವರ ಹಣೆಗೆ ಮುತ್ತನ್ನಿಕ್ಕಿ ಮಾಳು ಅವರು ಸಮಾಧಾನ ಮಾಡಿದ ರೀತಿ ಎಂಥವರ ಕಣ್ಣನ್ನ ಕೂಡ ತೇವಗೊಳಿಸುವಂತಿತ್ತು. ಅದೇ ರೀತಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋದಾಗ್ಲೂ ಕೂಡ ಇದೇ ರೀತಿ ಮಾಳು ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಇದೀಗ ರಕ್ಷಿತಾ ಅವರಿಗೆ ಮಾಳು ಅಣ್ಣ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿರೋದು ಅತ್ಯಂತ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ. ನಿನ್ನೆಯಷ್ಟೇ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ರಕ್ಷಿತಾ ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ರು. ನಿಮ್ಗೆಲ್ಲ ಗೊತ್ತೇ ಇದೆ, ಸೂರಜ್ ಹಾಗೂ ರಕ್ಷಿತಾ ನಡುವೆ ಒಂದು ಸುಂದರ ಬಾಂಧವ್ಯ ಇತ್ತು. ಇಬ್ರು ಹೆಚ್ಚಾಗಿ ಸಮಯವನ್ನ ಜೊತೆಯಲ್ಲೇ ಕಳೀತಾ ಇದ್ರು. ಅದರಲ್ಲೂ ಕೂಡ ಮಾಳು ನಿಪ್ನಾಳ್ ಜೊತೆ ಇನ್ನೂ ಹೆಚ್ಚು ಕ್ಲೋಸ್ ಆಗಿದ್ರು. ತನ್ನ ಇಬ್ಬರು ಆಪ್ತರು ಕೂಡ ಒಟ್ಟಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು ರಕ್ಷಿತಾ ಶೆಟ್ಟಿ ಅವರಿಗೆ ಅತ್ಯಂತ ಬೇಸರವನ್ನ ತಂದಿರೋದಂತೂ ಪಕ್ಕ. ಯಾರು ಕೂಡ ಮಾಳು ಈ ವಾರ ಹೋಗಬಹುದು ಅಂತ ಅಂದಾಜು ಮಾಡಿರಲಿಲ್ಲ. ಯಾಕಂದ್ರೆ ಈ ಬಾರಿ ಆದ್ರೂ ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು ಎಲ್ಲರೂ ಕೂಡ. ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ, ಯಾಕೆ ಅವ್ರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದು ಬಹುತೇಕ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಅವರನ್ನ ವಾಹಿನಿಯೇ ಸೇವ್ ಮಾಡ್ತಾ ಇದೆ ಅನ್ನೋ ಆರೋಪ ಆರಂಭದಿಂದಲೂ ಕೂಡ ಇದೆ. ಈಗ ಈ ವಾರವಾದ್ರೂ ಹೋಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು ವೀಕ್ಷಕರು. ಅದು ಕೂಡ ಹುಸಿಯಾಗಿದೆ. ಮತ್ತೆ ಅವರು ಸೇವ್ ಆಗಿದ್ದಾರೆ. ಇದು ವೀಕ್ಷಕರಿಗೆ ಒಂದಷ್ಟು ಅಸಮಾಧಾನವನ್ನ ತಂದೊಡ್ಡಿದೆ. ಈ ತೀರ್ಪು ಸರಿಯಾದಂತಹ ತೀರ್ಪು ಅಲ್ಲ. ಸ್ಪಂದನ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಇರೋದಕ್ಕೆ ಯೋಗ್ಯವಾದಂತಹ ಸ್ಪರ್ಧಿ ಅಲ್ಲ. ಆಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಅನ್ನ ಚೆನ್ನಾಗಿ ಆಟ ಆಡಲ್ಲ. ಒಂದು ಕೆಲಸ ಅಂತ ಬಂದಾಗ ಅಡುಗೆ ಮಾಡೋದಕ್ಕೆ ಬರಲ್ಲ, ಅಥವಾ ಇನ್ನೇನೋ ಚಟುವಟಿಕೆ ಕೊಟ್ಟಾಗ್ಲೂ ಕೂಡ ಆಕೆಗೆ ಅದನ್ನ ಸರಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಸ್ಪಂದನ ಅವರು ಉಳ್ಕೊಂಡಿದ್ದಾರೆ ಅನ್ನೋದು ವೀಕ್ಷಕರ ಪಾಲಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ವಾರವಾದ್ರೂ ಅವರು ಹೋಗ್ಬಹುದು ಅನ್ನೋ ನಿರೀಕ್ಷೆ ಎಲ್ಲರಲ್ಲಿತ್ತು. ಆದ್ರೆ ಎಲ್ಲರ ನಿರೀಕ್ಷೆ ಹುಸಿಯಾಗಿದೆ. ಮತ್ತೆ ಅವರು ಸೇಫ್ ಆಗಿದ್ದಾರೆ. ಇನ್ನು ನಿನ್ನೆ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಅಂದಾಕ್ಷಣ ಗಿಲ್ಲಿ ಇರ್ಬೋದು, ಹಾಗೇನೆ ಮಾಳು ನಿಪ್ನಾಳ್ ಜೊತೆಗೆ ಸೂರಜ್, ರಕ್ಷಿತಾ ಇವರೆಲ್ಲರೂ ಕೂಡ ಸ್ಪಂದನ ಅವರ ಹೆಸರನ್ನೇ ತೆಗೆದುಕೊಂಡ್ರು. ಸ್ಪಂದನ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಆಕೆ ಟಾಸ್ಕ್ ಇರ್ಬೋದು ಅಥವಾ ಬೇರೆ ವಿಚಾರಗಳಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಗಮನವನ್ನ ಸೆಳೆಯುವಂತಹ ಪ್ರದರ್ಶನವನ್ನ ತೋರಿಸಿಲ್ಲ. ಹಾಗಾಗಿ ಅವರು ಈ ಮನೆಯಲ್ಲಿ ಇರೋದಕ್ಕೆ ಅರ್ಹರಲ್ಲ, ಅವರು ಹೋಗ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ನಿಜಕ್ಕೂ ಮಾಳು ಅವರು ಹೊರಗಡೆ ಬಂದಿರೋದು ರಕ್ಷಿತಾ ಅವರಿಗೆ ದೊಡ್ಡ ಆಘಾತ. ಅದನ್ನ ಅವರಿಗೆ ಸಹಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಯಾಕಂದ್ರೆ ಮಾಳು ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಸಂದರ್ಭದಲ್ಲಿ ಸೇವ್ ಮಾಡುವಂತ ಪ್ರಯತ್ನ ಮಾಡಿದ್ದು ರಕ್ಷಿತಾ. ಯಾವಾಗೆಲ್ಲ ಮಾಳು ಅವರು ಮಾತನಾಡದೆ ಸುಮ್ಮನೆ ಇದ್ರು ಆವಾಗೆಲ್ಲ ಅವರ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು ಇದೇ ರಕ್ಷಿತಾ. ಮಾಳು ಅವರನ್ನ ಸಾಕಷ್ಟು ಸಂದರ್ಭದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಬಿಟ್ಟುಕೊಟ್ಟಿರ್ಲಿಲ್ಲ. ಇದೀಗ ಮಾಲು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇರೋದು ನಿಜಕ್ಕೂ ರಕ್ಷಿತಾ ಅವರಿಗೆ ಬೇಸರವನ್ನ ಮೂಡಿಸುತ್ತೆ. ಒಂದು ಕಡೆ ತನ್ನ ಇನ್ನೋರ್ವ ಸ್ನೇಹಿತ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮಾಳು ಅವರು ಕೂಡ ಹೊರಗಡೆ ಬಂದಿರೋದು ಅವರಿಗೆ ದೊಡ್ಡ ನೋವನ್ನ ಉಂಟು ಮಾಡತ್ತೆ. ಒಂದೇ ವಾರ ಇಬ್ಬರು ಆಪ್ತರು ಕೂಡ ಬಿಗ್ ಬಾಸ್ ಮನೆಗೆ
ಮನೆಯಿಂದ ಹೊರಗಡೆ ಬರ್ತಾರೆ ಅಂದ್ರೆ ಅದು ನಿಜಕ್ಕೂ ಆಕೆಗೆ ದೊಡ್ಡ ಶಾಕಿಂಗ್. ಮಾಳು ಅವರು ಹೊರಗಡೆ ಬಂದಿದ್ದಕ್ಕೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹರಾದಂಥ ವ್ಯಕ್ತಿ ಇನ್ನೂ ಒಂದಷ್ಟು ಜನ ಇರಬಹುದಿತ್ತು. ಸ್ಪಂದನಾ ಸೋಮಣ್ಣ ಅವರಿಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಇದ್ದಾರೆ ಮಾಳು ಅವರು. ಹೀಗಿದ್ರೂ ಕೂಡ ಅವರು ಹೇಗೆ ಎಲಿಮಿನೇಟ್ ಆದ್ರು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸ್ಪಂದನಾ ಅವರು ಹೋಗಿ ಮಾಳು ಅವರು ನೆಕ್ಸ್ಟ್ ವೀಕ್ ಹೋಗ್ತಿದ್ರು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಆದ್ರೆ ಏನೂ ಆಟ ಆಡದ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಮಾಳು ಅವರನ್ನ ಹೇಗೆ ಕಳಿಸಿದ್ರಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಅವರ ಇಬ್ಬರು ಸ್ನೇಹಿತರು ಕೂಡ ಬಿಗ್ ಬಾಸ್ ಮನೆಯಿಂದ ಒಮ್ಮೆಲೆ ಹೊರಗಡೆ ಬಂದಿದ್ದು ಅವರ ಅಭಿಮಾನಿಗಳಿಗೂ ಕೂಡ ಬೇಸರವನ್ನ ತರಿಸಿದೆ. ಸ್ಪಂದನ ಹಾಗೂ ಕಾವ್ಯ ನಿರಂತರವಾಗಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ. ನಿನ್ನೆ ಯಾರು ಹೋಗ್ಬೇಕು ಅಂದಾಗ್ಲೂ ಕೂಡ ಇಬ್ರು ಕೂಡ ರಕ್ಷಿತಾ ಅವರ ಹೆಸರನ್ನ ತೆಗೆದುಕೊಂಡಿದ್ರು. ಇದೀಗ ಅವರು ಸೇವ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಸ್ಪಂದನ ಅವರು. ಹಾಗಾಗಿ ಮತ್ತೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ.